ಅಕ್ಕನಿಗೆ 2 ಕೊಡು ಅಂತ ಹೇಳಿವ್ರೆ ಸೀರೆನ. ಇದ್ರಾಗೆ 2 ನೀನು ಯಾವ್ದು ಬೇಕಾ ಒಂದು ತಗ ಅಕ್ಕ. ನೋಡು ನಿನ್ಗೆ ಯಾವ್ದು ಬೇಕಾದಂತ ತಗೋಬಿಡು ಸೀರೆನ. ಡ್ರೆಸ್ಗಳು ಹಂಗೆ ಬೇಕಾದ್ರೆ ತಗೊಂಬಂತೆ ನೀನೊಂದು 2 ಜೊತೆ. ಅವ್ರು ಹೇಳಿದ್ರು ನಿಮ್ಮ ಅಕ್ಕ ಬಂದವ್ರು ತಾನೇ ನಿನ್ನ ಜೊತೆ, ಅವ್ರಿಗೂ ಕೊಡಬೇಕು, ಕೊಡಲಿಲ್ಲ ಅಂದರೆ ಹೆಂಗೆ ಅಂತ ಹೇಳಿದ್ರು ಮಲ್ಲು. ಅದಕ್ಕೇ ನೀನು ತಗ ಇದ್ರಾಗೊಂದು 2 ಸೀರೆನ. ಯಪ್ಪ ನಿಜವಾಗ್ಲೂ ಗ್ರೇಟ್ ಕಣೆ, ಎಷ್ಟು ದಪ್ಪ ಕೊಳ್ಚೇನು. ಇದನ್ನು ಕೊಡಿಸಿ ಜುಮ್ಕೆ ಕೊಡಿಸಿದ್ರಲ್ಲ ನಿನಗೆ. ಯಪ್ಪ ಎಷ್ಟು ಲಕ್ಷ ಆಯ್ತೆ ಇದಕ್ಕೆ. ಎಷ್ಟೆಷ್ಟು ಆಯ್ತಾ, ನಿನ್ನ ರೇಟ್ ಮಾತ್ರ ಕೇಳ್ಕೊಡ್ದು ನನಗೆ. ತಗ ನಿನಗೇನು ಬೇಕಾ ತಗ ಅಷ್ಟೇ. ಮಲ್ಲು ಈ ಥರ ಮಾತಾಡೋದು, ಈ ಥರ ಡೈಲಾಗ್ ಅವ್ರದ್ದು. ರೇಟ್ ಗೀಟೆಲ್ಲ ಕೇಳಿದ್ರೆ ನನಗೆ ಇಷ್ಟ ಆಗೋದಿಲ್ಲ. ನೀನು ರೇಟ್ ಎಲ್ಲ ಕೇಳಕ್ಕೆ ಹೋಗ್ಬಿಡ ನೀನು. ನನಗೆ ರೇಟ್ ಕೇಳಿದ್ಯಾ ಅಂದರೆ ನನಗೆ ಅಷ್ಟೆಷ್ಟು ಇಟ್ಟು ಬರಲ್ಲ. ನಿನಗೆ ಇಷ್ಟ ಆಯ್ತಾ ತಗೋಬಿಡು, ಇನ್ನು ಮುಂದೆ ಏನೋ ನೋಡೋಕೆ ಹೋಗ್ಬೇಡ ಅನ್ನೋ ರೀತಿ ಅವ್ರು ಮಾತಾಡೋದಕ್ಕ. ಏನಾಗೈತಲ್ವೇ ಕೊಳ್ಚೇನು, ಇದು ಜುಮ್ಕಿ. ನನಗಂತೂ ಈ ಥರ ಜುಮ್ಕಿ ತೊಗೋಬೇಕಂತ ತುಂಬಾ ಆಸೆ ಇತ್ತು. ಎಲ್ಲರೂ ಈ ಥರದ್ದು ಹಾಕಂತಾರಲ್ಲ ಇವಾಗ, ನನಗೆ ತುಂಬಾ ಆಸೆ ಇತ್ತು, ಅದಕ್ಕೆ ತಗೋಬಿಟ್ಟೆ. ಮತ್ತು ಎಷ್ಟು ಚೆನ್ನಾಗೈತೆ ಹಂಗೆ ಜುಮ್ಕಿ, ಭಾಳ ಚೆನ್ನಾಗೈತೆ ಬಿಡು. ಚೆನ್ನಾಗೈತೆ ಹೇಳು. ನನಗೂ ತುಂಬಾ ಇಷ್ಟ ಆಯಿತು. ಈ ಸೀರೆ ಅಂತೂ ಎಷ್ಟು ರೇಟಪ್ಪ. ಅಲ್ವಾ, ರೇಟ್ ಮಾತ್ರ ಕೇಳೋಂಗಿಲ್ಲ ಅವ್ರಿಗೆ. ನಾನು ಹಂಗೆ ನೋಡ್ತಾ ಇದ್ನಲ್ಲ, ಚೆನ್ನಾಗಿ ಮಾತಾಡ್ಸಿದ್ರು. ಚೆನ್ನಾಗಿ ಏನೋ ಒಂಥರ ಎಷ್ಟೋ ವರ್ಷಗಳ ಪರಿಚಯ ಏನೋ ಥರ ಮಾತಾಡ್ಸಿದ್ರಪ್ಪ. ತುಂಬ ಖುಷಿ ಆಯಿತು. ಒಬ್ಬೊಬ್ರು ಹಂಗಲ್ಲ ಮಾತಾಡ್ಸೋದೇ ಇಲ್ಲ. ನಾಚಿಕೆ ಮದ್ದು ಜಾಸ್ತಿ, ಒಂಥರ ದೌಲತ್ ಜಾಸ್ತಿ. ಅಂದರೆ ಇವ್ರಿಗೆ ಜಂಬ ದೌಲತ್ ಏನೂ ಇಲ್ಲ, ತುಂಬ ಒಳ್ಳೆಯವ್ರ ಕಣೆ. ಅಲ್ಲ ಕಣೆ, ಕಿತ್ತಿದ್ದಾರೆ ಏನೋ ಗಿರಿ ಕೇಳಿದ್ರೆ ಏನಂತ ಹೇಳ್ತೀಯಾ? ಯಾರು ಕೊಡಿಸಿದ್ರು ಏನು ಎತ್ತ ಅಂತ ಕೇಳಿದ್ರೆ ಅಕ್ಕ ಇವೇನು ಬಂಗಾರ ತಗೊಂತ ಅವ್ರಿಗೆ ಗೊತ್ತಾಗುತ್ತೆ. ನಾನು ಎಲ್ಲ ಸ್ಟೋರ್ನ ತಗೊಂಬಂದಿದ್ದೀನಿ ಅಂತ ಹೇಳ್ತೀನಿ. ಸೀರೆ ಸುಮ್ಮನೆ ತಗೊಂಡೆ, ಇವಾಗ ಸೀರೆ ಬೇಕಾಗಿತ್ತು ಅದಕ್ಕೆ ತಗೊಂಡೆ ಅಂತ ನಾನು ಹೇಳ್ತೀನಿ. ಇವೇನು ಗೊತ್ತಾಗ್ತವೇನೆ ರೋಲ್ಡ್ ಗೋಲ್ಡೋ ಅಂತೇಳಿ ಹೇಳೋದು. ಸುಮ್ಮನೆ ಸ್ಟೋರಲ್ಲಿ ಚೆನ್ನಾಗಿದ್ದು ತಗೊಂಬಂದೆ. ಅಯ್ಯೋ ಬಂಗಾರನೇ ಮರ್ಸುತ್ತಲ್ರಿ ಇವಾಗಿನ ಕಾಲದಾಗೆ. ನೋಡಿರಿ ಗ್ಯಾರಂಟಿ ಒಡವೆ ಹೆಂಗಿದ್ದಾವೆ ಅಂತೇಳಿ ಹೇಳ್ತೀನಿ. ಗ್ಯಾರಂಟಿ ಅಂತ ಹೇಳಿದ್ರೆ ಆಯಿತು. ಅಷ್ಟೇ ಅಪ್ಪ. ಅದ್ರಾಗ ಏನೈತೆ, ಅದ್ರಾಗ ಎದ್ರಿಕಂಬಂಥದ್ದೇನೋ ಐತೇನಕ್ಕ. ಏನೋ ನೀ ಮ್ಯಾನೇಜ್ ಮಾಡೋದು ಗೊತ್ತಾಯ್ತು ಹೇಳು. ಹೆಂಗಾದ್ರೂ ಮ್ಯಾನೇಜ್ ಮಾಡ್ತೀನಿ ನಾನು. ಹೆಂಗೋ ಮ್ಯಾನೇಜ್ ಮಾಡ್ತೀವಿ ಬಿಡಮ್ಮ. ನೀನು ತುಂಬ ಅದ್ರಾಗೆಲ್ಲ ಫಾಸ್ಟ್ ಇದೆಯಾ. ಜಲ್ದು ಅಡುಗೆ ಮಾಡಮ್ಮ, ಉಣ್ಬೇಕು, ಹೊಟ್ಟೆ ಹಸ್ತೈತಿ. ಒಂದಿಟ್ಟು ಅಪ್ಪನ ಅಡುಗೆ ಮಾಡ್ತೀಯ. ಯಾಕೆ ಹೊಟ್ಟೆಗೆಲ್ಲ ನಾವು ಒಂಥರ ಆದಂಗೆ ಆಗುತ್ತೆ. ಒತ್ತಿ ಸರಿಯಾಗಿ ಉಣ್ಲಿಲ್ಲ ಅಂದ್ರೆ ನನಗೆ ಒಂದಿಟ್ಟು ಉಂಬಕ್ಕೆ ಮಾಡಮ್ಮ. ಬಂದ ಇವಾಗ ಜಾಲೆ ಉಂಬಕ್ಕೆ. ಅಲ್ಲ ಬದುಕು ಮಾಡಕ್ಕೆ ಮಾತ್ರ ಆಗಲ್ಲ, ಉಂಬಕ್ಕೆ ಮಾತ್ರ ಟೈಮ್ ಸರಿಯಾಗಿ ಬಂದ್ಬಿಡ್ತೀಯ. ಅಲ್ಲ ನೋಡು, ನಾವು ಎಲ್ಗ ಹೋಗಿದ್ವಿ, ಒಂದು 5 ನಿಮಿಷ ತಡ್ಕೊಂಬಕ್ಕಾಗಲ್ವೇ ನಿನಗೆ? ಎಲ್ಗಾನ ಹೋಗಿದಾರಲ್ಲ ಅಂತ ಹೇಳಿ ನಾನು ಇನ್ನೂ ಮಾಡಲ್ಲ, ಇನ್ನೂ ಲೇಟ್ ಆಗುತ್ತೆ. ಇನ್ನೂ 1 ಗಂಟೆ 2 ಗಂಟೆ ಲೇಟ್ ಆಗುತ್ತೆ. ಸುಮ್ಮನೆ ಕುಕ್ಕರ್ಸ್ಕೊಂಬಂಗಿದ್ದೆ ಕುಕ್ಕರ್ಸ್ಕ, ಇಲ್ಲಾಂದ್ರೆ ಹೋಗಿ ಎಲ್ಲಾನು ತಿಂದು ಬರೋವು ಅಷ್ಟೇ. ನಾನು ಇದ್ದಿದ್ದಂಗೆ ಹೇಳ್ತೀನಿ. ನಿಮ್ಮಿಂದ ಏನು ಆದಾಯ ಐತೆ? ಅವ್ರಿಗಂತೂ ಹೊಲ್ದಾಗ ಬದುಕು ಮಾಡಿಕೊಡ್ತಾ ಇದ್ರೆ ಇಕ್ಕರು ಟೈಮಿ ಸರಿಯಾಗಿ. ನಮ್ಗೆ ಏನು ಮಾಡ್ಕೊಡ್ತೀರಾ? ನಮ್ಗೇನು ಹೊಲ್ದಾಗ ನೀರು ಬಿದ್ದಿದ್ದಾವ? ಏನು ಕೆಲಸ ಮಾಡ್ತೀರಾ? ಕೂಲಿ ಹೋಗಂದ್ರೆ ಕೂಲಿನೂ ಆಗಲ್ಲ ಕೂಲಿ ಮಾಡೋಕ್ಕೆ ಅಂತ ಹೇಳ್ತಿಲ್ಲ ಅಜ್ಜ ನೀನು. ಅಲ್ಕಣ್ಮಮ್ಮ, ನೀನು ಸುಮ್ಮನಿರ್ಬೇಕು, ನಾವು ಇತ್ತಾಗ ಉಣ್ಬೇಕು ಅಷ್ಟೇ. ಇಲ್ಲ ಆಗ್ಲೆಲ್ಲ ಬಂದು ಅಂಬಕೀಕಂಬಂದ್ರೆ ಆಗಲ್ಲ. ನಾನೆಲ್ಲ ಆದಾಗ ಕರೆದು ಇಕ್ತೀನಿ, ನಾನು ಇಕ್ಕವರೆಗೂ ನೀನು ಸುಮ್ಮನೆ ಇರಬೇಕು, ಬಾಯಿ ಮುಚ್ಕೊಂಡು. ಆಗ್ಲೆಲ್ಲ ಬಂದಿಲ್ಲ ನಮಗೆ. ಈಗೇನೆ ನಾವು ಬಂದಿದ್ದೀವಿ, ಎಲ್ಗ ಹೋಗಿ 5 ನಿಮಿಷ ಸುಮ್ಮನೆ ಇರಬೇಕು. ಒಬ್ಬ ಸುಮ್ಮನೆ ಕುಕ್ಕ ಬಾ. ಹಂಗಂದ್ರೆ ಸಾಕು, ಅವಳು ಏನಿಲ್ಲ ಬಾಯಿಗೆ ಬಂದು ನಂಗೆ ಬೈದು ಬಿಡ್ತಾಳೆ. ಸುಮ್ಮನೆ ಬಾ, ಸುಮ್ಮನೆ ಕುಕ್ಕ ಬಾ. ನೀನಂತೂ ಇಷ್ಟಕ್ಕೆ ಯಾರು ಊಟ ಮಾಡ್ತಾರೆ ಮಾವ? ಕೂತ್ಕೊ ಹೋಗ್ರಿ. ಏನು ಇಷ್ಟಕ್ಕೆ ಊಟ ಮಾಡಕ್ಕೆ ಹಾರಾಡ್ತಾ ಇದ್ದೀರಲ್ಲ. ಅಲ್ಲ ನೀನಾದ್ರೂ ಮಾಡ್ಬೇಕಿಲ್ಲ ಏನತ್ತೆ? ಏನಾದರೂ ನಾವು ಟೌನ್ಗೆ ಹೋಗಿದ್ವಲ್ಲ. ಹಂಗಂತ ನಾನು ಯಾತು ಮಾಡಲಿಲ್ಲ. ಒಟ್ಟು ನನಗೆ ಕಾಮಲ್ಲ ಅಲ್ಲೊಟ್ಟು ಅಲ್ಲಿ ಮುಂದೆ ಅದಕ್ಕೆ ನಾನು ಯಾತು ಮಾಡಲಿಲ್ಲ. ಮಾಡಾದ್ರೆ ಇಕ್ಕಿದ್ರೆ ಊಟ ಆದರೂ ಮಾಡ್ತಿದ್ವಿ ಬಂದು. ಮಾಡಿಕಕ್ಕೆ ಆಗ್ತಿರ್ಲಿಲ್ವೇ? ನಾನು ಮಾಡಲ್ಲ. ಇನ್ನು 1 ಗಂಟೆ 2 ಗಂಟೆ ಲೇಟ್ ಆಗುತ್ತೆ. ಸುಮ್ಮನೆ ಕುಕ್ಕರ್ಸ್ಕೊಂಬಂದಿದ್ರೆ ಕುಕ್ಕರ್ಸ್ಕೊಳ್ರಿ. ಯಾಕೆ ಸುನಂದ ಹಾಸನ ಸೀರೆ ತಗೊಂಬಂದಿದ್ಯಾ? ಅಲ್ಲ ಹಬ್ಬ ಎಲ್ಲ ಆಡೇವಲ್ಲ, ಇವಾಗ ಯಾಕಮ್ಮ ಸೀರೆಗಳು ಹಾಸನ ತಗೊಂಬಂದಿದೀಯ? ಇವು ಯಾತಕಿವೆ ಕಿಚ್ಚಮ್ಮವು ಇವೆಲ್ಲ ತಗೊಂಬಂದಿವಲ್ಲ, ಬಂಗಾರದವೆ ನೋಡಿ, ಬಂಗಾರದವ ಇದ್ದಂಗೆ ಇದ್ದಾವೆ. ನೋಡ್ರಿ, ನಿಮ್ಗೆ ಯಾಕೆ ಬೇಕು? ನಾವೇನಾರ ತಗೊಂತೀವಿ, ನೀವೇನು ಕೊಡಂಗಿದ್ದೀರಿ ನಮಗೆ? ನಿಮ್ಮ ಕೈಗಳದ್ದೇನ ಕೊಡಂಗಿದ್ದೀರಿ? ನೀವೇನ ಸುಮ್ಮನೆ ಇದ್ಬಿಡ್ರಿ. ನನ್ನ ಕೇಳಬೇಡ್ರಿ. ನಾನು ಏನಾರ ತಗೊಂತೀವಿ, ನಾವು ಎಷ್ಟಾನ ತಗೊಂತೀವಿ, ನಮ್ಗೆ ಇಷ್ಟ ಬಂದಿದ್ದು ತಗೊಂತೀವಿ. ನಿಮ್ಗೆ ಯಾಕೆ? ಸುಮ್ಮನೆ ಕುಕ್ಕರ್ಸ್ಕೊ ಹೋಗ್ರಿ, ಹೊರಕ್ಕೆ ಹೋಗಿ. ಇಲ್ಲಿ ಬರಬೇಡ್ರಿ, ಆಗ್ಲಲ್ಲ ನೀವು ಹಾಳಾಕಿ. ನಾನು ಇದ್ದಿದ್ದಂಗೆ ಹೇಳ್ಬಿಡ್ತೀನಿ. ತಿರ್ಗಿ ನೋಡು, ನನಗೆ ಸಿಟ್ಟು ಬಂದ್ರೆ ನಾನು ಒಳ್ಳೆ ಹೋಗು. ಬಾ ವಾರ ಕೂಕಮ್ಮ, ನಿನ್ನೇನು ಮಾಡೋಣ? ಅಯ್ಯೋ ಇವ್ರಂತ ಬಿಡತ್ಲ. ಸ್ವಲ್ಪನೂ ಗೊತ್ತಾಗಲ್ಲ ಕಣೆ. ನಿಮ್ಮ ಅತ್ತೆ ಮಾವನಿಗೆ ಗೊತ್ತಾಗಲ್ಲ ಅಂತ ಎಷ್ಟು ಸತಿ ಹೇಳ್ತೀವಿ. ಎಷ್ಟು ಹೇಳಿದ್ರು ಅಷ್ಟೇ, ನಾವು ಗೊತ್ತೇ ಆಗಲ್ಲ. ನಾನು ಎಷ್ಟು ಹೇಳ್ತೀನಿ ಒಳ್ಳೆ ಮಾತನಾಗೆ, ಸುಮ್ಮನೆ ಕುಕ್ಕಳ್ರಿ, ಸುಮ್ಮನೆ ಮಾತಾಡಬೇಡ್ರಿ ಅಂತೇಳಿ ಎಷ್ಟು ಹೇಳ್ತೀನಿ, ಗೊತ್ತಾಗದೇ ಇಲ್ಲ ನನಗಂತೂ. ಇವ್ರ ಬುದ್ಧಿನೇ ಇಷ್ಟ ಆಗಲ್ಲ. ಹೆಂಗೆ ಹೇಳೋಣಪ್ಪ ಅನಿಸುತ್ತೆ ಇವ್ರಿಗೆ. ಅಲ್ಲ ಸುನಂದ, ಯಾಕೆ ನೀನು ಇಷ್ಟೊಂದೆಲ್ಲ ತಗೊಂಬಂದಿದ್ಯಾ? ಇದೇನೋ ಗೋಲ್ಡ್ ಬೇರೆ ತಗೊಂಬಂದಿದ್ಯಾ? ಯಾಕೆ ಇದೆಲ್ಲ ಹಿಂಗೆ ತಗೊಂಬಂದಿದ್ಯಾ? ನನ್ನವಲ್ಲ ಅಕ್ಕ ತಗೊಂಡ್ಲಾ, ಅದಕ್ಕೆ ನನಗೊಂದು 2 ಸೀರೆ ಕೊಡ್ತೀನಿ ಅಂದ್ರೆ ಇದೆಲ್ಲನ ಇದು ಸ್ಟೋರಾಗಿ ತಗೊಂಬಂದಿದ್ದು. ಕೊಳ್ತೇನಿರಲಿ ಒಂದು ಅಂತ ಹೇಳಿ ತಗೊಂಬಂದಿದ್ದೀವಿ. ಇದು ಜುಮ್ಕೆ ಇದೆಲ್ಲ ಆರ್ಟಿಫಿಷಿಯಲ್ ಬರುತ್ತಲ್ಲ ನೋಡ್ರಿ, ಬಂಗಾರನೇ ಮೀರಿಸ್ತಾವೆ, ಹಂಗೆ ಇದ್ದಾವೆ. ಈಗ 300 ರೂಪಾಯಿ ಒಂದೊಂದು. ಯಾವನ ತಗೋ 300 ರೂಪಾಯಿ. ಎಂತೆಂಥವಿದು ಬಂಗಾರನೇ ಮೀರಿಸ್ತವೆ ಆ ಥರ ಇದು. ಬಂಗಾರದವು ಇದ್ದಂಗೆ ಇದಾವಲ್ಲ. ಸೇಮ್ ಬಂಗಾರದವು ಇದ್ದಂಗೆ ಇದ್ದಾವೆ.
ಇವಾಗ ಹಂಗಪ್ಪ ಎಲ್ಲನ ಬಂಗಾರ ಮೀರಿಸ್ತವೆ. ಹ್ಞೂ ಬಂಗಾರ ಮೀರಿಸ್ತವೆ. ಇವಾಗ ಏನನ್ನ ತಗ ನೋಡು, ನಾನು ಹಾಕ್ಕೊಂಡಿರೋದನ್ನು ಇದನ್ನು ಉಮ ಗೋಲ್ಡಿಂದೇನೆ. ರೋಡ್ ಗೋಲ್ಡಿಂದೇನೆ ನೋಡು ಹೆಂಗೈತೆ. ಬಂಗಾರದಿದ್ದಂಗೈತೆ. ಇವಾಗ ಬಂಗಾರನೇ ಮೀರಿಸ್ತಾವೆಲ್ಲ. ಹೌದು ಸುನಂದ, ನಿನ್ನ ಅಕೌಂಟಲ್ಲಿ 2 ಲಕ್ಷ ಇತ್ತಲ್ಲ, ಅದು ಹಾಗೆ ಐತೆ. ಮತ್ತು ನೀನು ಬೋರ್ನವ್ರಿಗೆ ಕೊಟ್ಟಲ್ಲ, ಅದು ಎಲ್ಲಿಂದ ಬಂತು ನೀನು ಈ ದುಡ್ಡು? ಅದನ್ನ ಎಲ್ಲಿಂದ ತಗೊಂಬಂದು ನಾನು ನಿನ್ನ ಅಕೌಂಟ್ ಚೆಕ್ ಮಾಡಿಸ್ದೆ, 2 ಲಕ್ಷ ಹಾಗೆ ಐತೆ. ನಾನು ನೋಡೋಣ ಇನ್ನು ಎಷ್ಟಿರ್ಬೋದು ಬ್ಯಾಲೆನ್ಸು ಅಂತೇಳಿ ಚೆಕ್ ಮಾಡಿಸ್ದೆ, ಅದಕ್ಕೆ ಅಷ್ಟೇ ಐತೆ. ನೀನು ಬೋರ್ನವ್ರಿಗೆ ಕೊಟ್ಟಲ್ಲ, ಅದು ಎಲ್ಲಿಂದ ತಗೊಂಬಂದು ಕೊಟ್ಟೆ? ಅದು ಎಲ್ಲಿತ್ತು? ಇದನ್ನೆಲ್ಲ ತಗೊಂಬಂದಿದ್ಯಾ? ದುಡ್ಡೆಲ್ಲ ಎಲ್ಲಿ ಬರುತ್ತೆ ನಿನಗೆ? ಎಲ್ಲಿ ತಗೊಂಬಂದೆ? ಅಯ್ಯೋ ಅದು ನಮ್ಮ ಅಪ್ಪರು ನಮ್ಮ ಅಣ್ಣರು ಹಿಂಗೆ, ನಮ್ಮ ಅಣ್ಣನು ನಮ್ಮ ಅಪ್ಪ ಎಲ್ಲ ಹಿಂಗೆ 5,000 ಕೊಟ್ಟು ಹೋಗ್ತಾರಲ್ಲ. ನಮ್ಮ ಅಮ್ಮ ಇರು ಎಲ್ಲನ, ನಮ್ಮ ಅಕ್ಕ ಬೇರೆನೆ, ಅವಳು ಬೆಂಗಳೂರಲ್ಲಿ ಇದ್ದಾಳಲ್ಲ ನಮ್ಮ ಅಕ್ಕ, ಅವಳು ಬೇರೆ ಕೊಟ್ಟಿದ್ಲು. ಅವಳು ಹಿಂಗೆ ಬಂದು ಸತಿಗೆಲ್ಲ ಒಂದು 50,000 ಹಿಂಗೆ ಕೊಟ್ಟಿದ್ಲು. ಇಟ್ಕಳೆ ಕೊಡುಮಂತೆ ನನಗೆ ಅಂತ ಹೇಳಿ ಕೊಟ್ಟಿದ್ಲು ನನ್ನ ಕೈಗೆ. ಅವಳದೇ ಕೊಟ್ಟಿದ್ದೀನಿ, ಇವಾಗ ಬಿಡಿಸ್ಕೊಂಬಂದು ಅವಳಿಗೆ ಕೊಡಬೇಕು. ನಮ್ಮ ಅಕ್ಕ ಮಸ್ತ್ ದುಡ್ಡು. ನಮ್ಮ ಅಕ್ಕನ ಹತ್ರ ಗೊತ್ತಲ್ಲ ದೊಡ್ಡ ಅಕ್ಕ ಹೆಂಗಿದ್ದಾಳೆ ಅಂತ. ಅವಳಿಗೆ ಹೆಂಗೆ ಕಡಿಮೆ ಆಗಿಲ್ಲ, ಹೆಂಗಿದ್ದಾಳೆ. ಅವಳು ಕೊಟ್ಟಿದ್ಲು ನನಗೆ. ಅವಳ ಹತ್ರ ಇರೋ ದುಡ್ಡ ನಾನು ಬಳಸ್ಕೊಂಡಿದ್ದೀನಿ. ಇವಾಗ ಅವಳಿಗೆ ಬಿಡಿಸ್ಕೊಂಬಂದು ಕೊಡಬೇಕು ನಾನು. ಅವಳಿಗೆ ಬಿಡಿಸ್ಕೊಂಬಂದು ಕೊಟ್ಟರೆ ಎಲ್ಲ ಮುಗೀತತ್ಲಾಗೆ. ದುಡ್ಡೇ ಇಲ್ಲ. ಅದಕ್ಕೇ ನಾನು ಅಕೌಂಟಲ್ಲಿರೋದ ಖಾಲಿ ಮಾಡ್ಕೊಬಿಟ್ರೆ ಮತ್ತೆ ರಿಸ್ಕ್ ಆಗಿಬಿಡುತ್ತೆ ಅಂತ ಹೇಳಿ ಅದಕ್ಕೆ ಇರೋ ದುಡ್ಡೇನೆ ಕೊಟ್ಬಿಟ್ಟೆ ನಾನು. ನಮ್ಮ ಅಕ್ಕಂದದು. ನಮ್ಮ ಅಮ್ಮರು ಬೇರೆ ಒಂದು 5,000ನ ಯಾವಾಗ ನಾವು 1,000, 2,000, 5,000 ಹಿಂಗೆ ಯಾವಾಗನೂ ಬಂದಾಗ ಕೊಟ್ಟು ಹೋಗ್ತಿರಲ್ಲ, ಅದು ಬೇರೆ ಇತ್ತು. ಅದನ್ನೆಲ್ಲ ಕುಡಿಕೊಂಡಿರೋದೆಲ್ಲ ಹಾಕಿ ಕೊಟ್ಟೆ ನಾನು. ಅಷ್ಟೇ. ಅಲ್ಲ, ನಾನು ಹಂಗೆ ಇತ್ತಲ್ಲ, ಎಲ್ಲಿಂದ ಕೊಟ್ಲಪ್ಪ ಅಂತ ಅಂದ್ಕೊಂಡೆ. ಅಲ್ಲ, ನಿಮ್ಮ ಅಕ್ಕ ಯಾಕೆ ಕೊಟ್ಟಿತ್ತು ನಿನಗೆ? ಅಯ್ಯೋ ಅವ್ರಿಗೇನು ದುಡ್ಡು ಕಡಿಮೆ ಆಗಿಲ್ಲ ನಮ್ಮ ದೊಡ್ಡಕ್ಕನಿಗೆ. ಅಪ್ಪ ನೀನು ನೋಡಿದ್ರೆ ಏನಂತೀಯ ಏನೋ. ನಮ್ಮ ಅಕ್ಕ ದೊಡ್ಡಕ್ಕ ಇರೋದು ನೋಡಿದ್ರೆ ಯಪ್ಪ ಅವಳು ಹೆಂಗೈದಾಳು ಗೊತ್ತಾ. ಅವಳೇನೇನು ಯಾರಿಗೇನು ಕಮ್ಮಿಲ್ಲ. ನಮ್ಮೆಲ್ಲದರಲ್ಲೂ ಹೈಯೆಸ್ಟ್ ಅಂದರೆ ನಮ್ಮ ಅಕ್ಕನೇ. ಎಷ್ಟು ಚೆನ್ನಾಗಿದ್ದಾಳೆ ಅವಳು. ಬೆಂಗಳೂರಲ್ಲಿ ಚೆನ್ನಾಗಿ ದುಡ್ಡು ಮಾಡಿದ್ದಾಳೆ. ಚೆನ್ನಾಗಿ ಲಕ್ಷಗಟ್ಟಲೆ ದುಡ್ಡು ಮಾಡ್ಕೊಂಡಿದ್ದಾಳೆ. ಸರಿ ಆಯ್ತು, ಎತ್ತಿಡೋಗಿ ಹೋಗು. ಗೊತ್ತಾಗಲ್ಲಕ್ಕ ಇದಕ್ಕೆ. ಏನು ಹೇಳಿದ್ರು ನಂಬುತ್ತೆ. ಅಕ್ಕೇನೋ ಒಂದು ಹೇಳಿ ಮ್ಯಾನೇಜ್ ಮಾಡಿದೆ ಅತ್ಲಾಗೆ. ಮತ್ತೆ ಹೇಳು. ಹಿಂಗೆ ಹೇಳಬೇಕು. ನಾನೇ ತಗೊಂಡಿದ್ದೆ ಅಂತ ಹೇಳೋಣ ಅಂದ್ಕೊಂಡೆ. ಅಷ್ಟೊತ್ತಿಗೆ ಅವನೇನು ಕೇಳಲಿಲ್ವಲ್ಲ, ಅದಕ್ಕೆ ಸುಮ್ಮನಾದೆ. ಅವನೇನಾದರೂ ಕೇಳಿದ್ರೆ ನಾನು ತಗೊಂಡೆ ಕಣಪ್ಪ, ನನ್ನ ಹತ್ರ ದುಡ್ಡಿತ್ತು, ಅದಕ್ಕೆ ಬಂದಿದ್ದೆ. ನಾನು ಸೀರೆಗಳು ಆದರೆ ಇವಳೆಲ್ಲ ಒಳ್ಳೊಳ್ಳೆ ಸೆಲೆಕ್ಟ್ ಮಾಡ್ತಾಳೆ ಅಂತೇಳಿ ಅದಕ್ಕೆ ಕೊಡಿಸ್ಕೊಂಡು ಹೋಗೋಣ. ನಂಗೆ ಎಲ್ಲಿಗಾದ್ರೂ ಹೋದ್ರು ಬಂದರು ಫಂಕ್ಷನ್ಗಳಿಗೆಲ್ಲ ಉಡ್ಕೊಂಡು ಹೋಗಿ ಸೀರೆಗಳು ಇರಲಿಲ್ಲ, ಅದಕ್ಕೆ ಒಳ್ಳೊಳ್ಳೆ ಸೀರೆಗಳು ತಗೊಂಬನ ಅಂತೇಳಿ ಬಂದಿದ್ದೆ ಅಂತ ಹೇಳಿ ನಾನು ಹೇಳ್ತಿದ್ದೆ. ಹೆಂಗೋ ಬಿಡತ್ಲಾಗೆ. ನನಗೇನೋ ತುಂಬ ಖುಷಿ ಆಗ್ತೈತೆ. ನೀನು ಎಷ್ಟು ಚೆನ್ನಾಗಿ ಮ್ಯಾನೇಜ್ ಮಾಡ್ತೀಯ. ನಿಜ. ನೀನು ಹೆಂಗೆ ಸುನಂದ, ನನಗೆ ನಿನ್ನ ಮಾತಾಡೋದು ನೋಡಿದ್ರೆ ನನಗೆ ಆಶ್ಚರ್ಯ ಆಗ್ತೈತೆ. ನನಗಿನ್ನ ಬುದ್ಧಿವಂತಿಯಲ್ಲಪ್ಪ ನನ್ನ ತಂಗಿ ಅನಿಸುತ್ತೆ. ನಾವೆಲ್ಲ ಅಕ್ಕ ತಂಗಿಯವ್ರು ಹಂಗೆ ಅಲ್ವಾ? ನಮ್ಮ ಅಕ್ಕನೂ ಹಂಗೆ ಕಣೆ. ಎಲ್ಲ ಎಷ್ಟು ಬುದ್ಧಿವಂತಿಕೆಯಿಂದ ಹಿಂಗೆ ದುಡ್ಡು ಮಾಡ್ಕೊಂಡಿದ್ದಾಳೆ. ಅವಳು ತುಂಬ ಚೆನ್ನಾಗಿ ದುಡ್ಡು ಮಾಡ್ಕೊಂಡಿದ್ದಾಳೆ. ಎಷ್ಟು 5 FTR ಮನೆ ಕಟ್ಟಬೇಕಂದ್ರೆ ನೀನು ಸುಮ್ಮನೆ ಅಲ್ಲ ಕಣೆ. 1,500,000 ಕೋಟಿ ಇವತ್ತು. 1,500,000 ಕೋಟಿ ಮನೆ ಕಟ್ಟಿದ್ದಾಳೆ ಅಂದರೆ ನಮ್ಮ ಅಕ್ಕ ಏನು ಸುಮ್ಮನೆ ಅಲ್ಲ ಇವತ್ತು. ಮತ್ತು ನಮ್ಮ ಅಕ್ಕ ತುಂಬ ಗ್ರೇಟ್ ಅಂತಲೇ ಹೇಳ್ಬೋದು. ಇವತ್ತು ಅವಳು ಹೆಂಗೆ ಇವತ್ತು ಮನೆ ಕಟ್ಟಿದ್ದಾಳೆ, ಚೆನ್ನಾಗಿ ದುಡ್ಡು ಮಾಡ್ಕೊಂಡಿದ್ದಾಳೆ. ನಾನು ಹಿಂಗೆ ಏನೋ ಏನು ಮ್ಯಾನೇಜ್ ಮಾಡಿದೆ ಬಿಡೋಕ್ಕೆ ಗೊತ್ತಾಗಲ್ವಲ್ಲ ಇವಕ್ಕೆ. ಅದಕ್ಕೆ ಬಾ ಸ್ವಲ್ಪ ಅಡುಗೆ ಮಾಡೋಣ. ತೆಗ್ದಿಕ್ಕ ಉಂಬಕ್ಕಂತೇಳಿ ಅವತ್ತೇನೋ ಮಾವ ತಾರಾಡ್ತವೆ. ಊಟ ಮಾಡೋಕ್ಕೆ ಅಂತ. ಬಾ ಊಟಕ್ಕೆ ಇಕ್ಕನಂತ. ಇನ್ನೇನು ಮಾಡೋಣ ಮಾಡಿ. ಏನಾದ್ರು ಸ್ವಲ್ಪ ಮಾಡಿ ಏನು ಮಾಡೋಣ, ಏನಾದರೂ ಒಬ್ಬಟ್ಟು ಏನಾದರೂ ಮಾಡೋಣ. ಮಾಡು, ಒಬ್ಬಟ್ಟೆ ಮಾಡು. ಇನ್ನೇನು ಮಾಡ್ತೀಯ ಈಗ? ನೀನು ಸಾಂಬಾರು ಏನಿಲ್ಲ, ಸ್ವಲ್ಪ ಬೇಳೆ ಹಾಕ್ಬಿಟ್ಟು ಸ್ವಲ್ಪ ಒಬ್ಬಟ್ಟು ಮಾಡೋದು. ಅದು ಎಷ್ಟೊತ್ತು ಬೇಗನೆ ಮಾಡ್ತೀನಿ. ನಾನೇನು ಒಬ್ಬಟ್ಟು 5 ನಿಮಿಷಕ್ಕೆ ತೊಟ್ಟು ಹಾಕ್ಬಿಡ್ತೀನಿ. ಎಲ್ಲದರಲ್ಲೂ ಫಾಸ್ಟ್ ಇದೀವಲ್ಲ ನಾವು, ಮಾಡ್ತೀವಿ. ಬೇಗ ಮಾಡೋಣ. ಮಲ್ಲು ನನಗೆ ಏನೇನು ಕೊಡಿಸಿದ್ದಾರೆ ಅಂತ ನೋಡಿ. 8 ಸೀರೆ ಕೊಡಿಸಿದ್ದಾರೆ, 4 ಜೊತೆ ಡ್ರೆಸ್ ಕೊಡಿಸಿದ್ದಾರೆ, ಕೊಳ್ಚೇನು, ಕಿವಿ ಓಲೆ ಎಲ್ಲ. ಇದು ನನಗೆ ಎಲ್ಲ ಪಪ್ಪಾಯಿ ತೋಟ ಮತ್ತು ದಾಳಿಂಬೆ ತೋಟ, ಅನಾನಸ್ ತೋಟ ಮತ್ತು ಇನ್ನೂ ಎಲ್ಲ ತೋಟಗಳೆಲ್ಲ ಸೇಲ್ ಆಗಿರೋದಕ್ಕೇ ನನಗೆ ಈ ರೀತಿ ಕೊಟ್ಟಿರೋದು. ಒಂದೊಂದು ಓದಂಗಿಲ್ಲ ನನಗೆ ಒಂದೊಂದು ಗಿಫ್ಟ್ಗಳು ಬರ್ತಾ ಇರ್ತವೆ. ನೋಡ್ತಾ ಇರಿ, ನಾನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.